ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲೆಸೆತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಗಲಕೋಟೆಯಲ್ಲಿ ಹಿಂದೂಗಳ ಬೃಹತ್ ಧರಣಿ ಇರುತ್ತೆ. ಬೃಹತ್ ಹೋರಾಟಕ್ಕೆ ಹಿಂದೂ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಬಿಗಿ ಬಂದೋಬಸ್ತ್ ಮತ್ತೆ ಪರೇಡ್ ಮಾಡಲಾಗ್ತಾ ಇದೆ ಪೊಲೀಸ್ ಕಡೆಯಿಂದ. LIC ವೃತ್ತ, ಹಳೆ ಬಾಗಲಕೋಟೆ ಮತ್ತೆ ಬಸವೇಶ್ವರ ಸರ್ಕಲ್ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಪೊಲೀಸ್ ಕಡೆಯಿಂದ ಪರೇಡ್ ಆಗುತ್ತೆ. ಸೊ ಬಾಗಲಕೋಟೆಯಲ್ಲಿ ಆಗಿರುವಂಥ ಘಟನೆಯನ್ನು ಖಂಡಿಸಿ ಶಿವಾಜಿಯ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯ ಕೋಮಿನಿಂದ ಕಲ್ಲೆಸೆತ ಆಗತ್ತೆ. ಅದನ್ನು ಖಂಡಿಸಿ ಸೂಕ್ತ ಕ್ರಮ ಆಗಬೇಕು, ಬಂಧಿತರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತೇಳಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಅದನ್ನು ಖಂಡಿಸಿ ಇವತ್ತು ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತರು ಮುಂದಾಗಿದ್ದಾರೆ. ಸೊ ಅದಕ್ಕೆ ಭದ್ರತೆಯನ್ನು ಕೊಡೋದಕ್ಕೆ ಪೊಲೀಸರ ನಿಯೋಜನೆ ಆಗಿದೆ. ಬೆಳಗ್ಗೆಯಿಂದ ಪರೇಡ್ ಮುಂದುವರಿತಾ ಇದೆ. ಬಹುಶಃ ನಿನ್ನೆ ಸಂಜೆಯಿಂದಲೂ ಕೂಡ ಗಲ್ಲಿಯಲ್ಲೂ ಕೂಡ ಪರೇಡ್ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಪೊಲೀಸ್ ಕಡೆಯಿಂದ ಬಂದೋಬಸ್ತ್, ಪರೇಡ್ ಮತ್ತು ಭದ್ರತೆಯನ್ನು ಕೊಡಲಾಗ್ತಾ ಇದೆ. ನೋಡ್ತಾ ಇದ್ರೆ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಏನು ಬೇಕಾದರೂ ಆಗಬಹುದು. ಸೊ ಹಂಗಾಗಿ ಆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹಿಂದೂ ಕಾರ್ಯಕರ್ತರಿಂದ ಈ ಪ್ರತಿಭಟನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಇನ್ನೊಂದು ಗುಂಪಿನಿಂದ ಏನು ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಭದ್ರತೆಯನ್ನು ನೀಡಲಾಗತ್ತೆ. ಸೊ ಯಾರಿದ್ದಾರೆ, ಕಲ್ಲನ್ನು ಯಾರು ಎಸೆದ್ರು ಅವರ ಬಂಧನ ಆಗಬೇಕು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಕಾರಣ ಗೊತ್ತಾಗಬೇಕು ಅಂತ ಸುಮ್ಮನೆ ಅರೆಸ್ಟ್ ಮಾಡಿ ವಾಪಸ್ ಕಳಿಸೋದಲ್ಲ. ಯಾವ ಉದ್ದೇಶ ಏನಿತ್ತು, ಕಲ್ಲು ಎಸೆಯುವಂಥ ಉದ್ದೇಶ ಏನಿತ್ತು ಅಂತೇಳಿ. ಹಾಗಾದರೆ ಮೆರವಣಿಗೆ ಮಾಡಬಾರ್ದಾಗಿತ್ತ ಅಥವಾ ಆ ಮಸೀದಿಯ ಮುಂಭಾಗದಲ್ಲಿ ಮೆರವಣಿಗೆ ಹೋಗಬಾರ್ದಿತ್ತ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್, ನೇರ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಇವತ್ತು ಹಿಂದೂಗಳ ಬೃಹತ್ ಧರಣಿ ಆಗತ್ತೆ. ಎಲ್ಲೆಲ್ಲಿ ಭದ್ರತೆ ನೀಡಲಾಗ್ತಾ ಇದೆ, ಯಾರೆಲ್ಲ ಬರ್ತಿದ್ದಾರೆ ಈ ಧರಣಿಗೆ? ಬಹುಶಃ ರಾಜಕಾರಣಿಗಳ ಎಂಟ್ರಿ ಆಗತ್ತಾ, ಹೇಗೆ? ಹೇಮಕುಮಾರ್, ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಮೇಲೆ ನಡೆದಂತಹ ಕಲ್ಲು ಎಸೆತ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಬೃಹತ್ ಧರಣಿಯನ್ನ ಹಿಂದೂ ಪರ ಸಂಘಟನೆಗಳು ಆಯೋಜನೆ ಮಾಡುವಂತದ್ದು. ಆದ್ರೆ ರಾಜಕಾರಣಿಗಳು ಸದ್ಯಕ್ಕೆ ಯಾರು ಈ ಒಂದು ಸಭೆಯಲ್ಲಿ ಹೊರಗಿನಿಂದ ಯಾರು ಕೂಡ ಆಗಮಿಸ್ತಾ ಇಲ್ಲ. ಬಾಗಲಕೋಟೆ ನಗರದ ಹಿಂದೂ ಸಂಘಟನೆಗಳ ಮುಖಂಡರೇ ಇಲ್ಲಿ 10 ಗಂಟೆ 30 ನಿಮಿಷಕ್ಕೆ ಧರಣಿ ನಡೆಸುವುದಾಗಿ ಹೇಳಿದ್ರು. ಈಗ 11 ಗಂಟೆಗೆ ಈ ಧರಣಿ ಆರಂಭವಾಗುತ್ತೆ. ಪ್ರಮುಖವಾಗಿ ಚಪ್ಪಲಿ ಎಸೆತ ಮತ್ತು ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿರುವಂತದ್ದು. ಪ್ರಮುಖ ಬೇಡಿಕೆ ಅಂದ್ರೆ ಏನು ಆ ಮಸೀದಿ ಇದೆ, ಆ ಮಸೀದಿಗೆ ಸಂಬಂಧಪಟ್ಟ ಆಡಳಿತ ಮಂಡಳಿ ಮತ್ತು ಅದರ ಚೇರ್ಮನ್ ಏನಿದ್ದಾರೆ, ಅಧ್ಯಕ್ಷರೇನಿದ್ದಾರೆ, ಅವರನ್ನ ಬಂಧಿಸಬೇಕು, ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ. ಹೇಮಕುಮಾರ್, ನಾನೀಗ ನನ್ನ ಬಲಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ಆ ವೇದಿಕೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ಧರಣಿ ಆರಂಭವಾಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಇಲ್ಲಿ ಧರಣಿ ನಡೀತಾ ಇರುವಂತದ್ದು. ಹೀಗಾಗಿ ಪ್ರಮುಖ ಬೇಡಿಕೆ ಅಂದ್ರೆ ಮಸೀದಿಗೆ ಸಂಬಂಧಪಟ್ಟಂತಹ ಚೇರ್ಮನ್ರು ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕೆನ್ನುವುದು ಪ್ರಮುಖ ಬೇಡಿಕೆ ಆಗಿರುವಂತದ್ದು. ಹೇಮಕುಮಾರ್, ಎಸ್, ಈಗ ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದ್ರೆ ಫ್ರೀಯಾಗಿ ಆರಿಸ್ಬೋದು ಸರ್, ಅದು ಬಂತಂದ್ರೆ ಸರ್